ನಮಸ್ಕಾರ. ತಾವು ಕೇಳಿದಾಗೆ ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆ 3ನೇ ತಾರೀಕು ನಡೀತಾ ಇದೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಾಮೋಜಿಗೌಡರು ಭಾಳ ಚೆನ್ನಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಅದೇ ರೀತಿಯಲ್ಲಿ ಪಕ್ಷ ಸಂಪೂರ್ಣವಾಗಿ ಅವರ ಗೆಲುವಿಗೋಸ್ಕರ ತೊಡಗಿಸ್ಕೊಂಡಿದೆ ಪಕ್ಷ. ನಾವೆಲ್ಲ ಭಾಳ ಸಕ್ರಿಯವಾಗಿ ಭಾಳ ಚುರುಕಿನಿಂದ ಓಡಾಡಿ ಪದವೀಧರರು ಯಾರು ನೋಂದಾಯಿಸ್ಕೊಂಡಿದ್ದಾರೆ ಅವ್ರನ್ನೆಲ್ಲನೂ ಅವರವರ ವಿಳಾಸಗಳಿಗೆ ಸ್ಥಳಗಳಿಗೆ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ರಾಮೋಜಿಗೌಡರ ಪರವಾಗಿ ವೋಟಿಂಗ್ ಮಾಡಲಿಕ್ಕೆ ನಾವೆಲ್ಲನೂ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೀವಿ. ಸರ್, ರಾಮೋಜಿಗೌಡರ ಮೇಲೆ ಆರೋಪ ಬರ್ತದೆ, BJP ಮುಖಂಡರು ಆರೋಪ ಮಾಡ್ತಾಯಿದ್ರು, ಒಕ್ಕಲಿ ಗೌಡ್ರೆ ಅಲ್ಲ ಅಂತೇಳಿ ಆರೋಪ. ಅದು ಟೋಟಲಿ ಅಕ್ಷಮ್ಯ. ನಾನಂತೂ ಆ ಒಂದು ಇದು ನಿರೀಕ್ಷೆ ಮಾಡಿರಲಿಲ್ಲ. ಒಬ್ಬ ಜವಾಬ್ದಾರಿಯುತ ಯಾರವರು ಯಾರೊಬ್ಬ ವ್ಯಕ್ತಿ ಮುನಿರತ್ನಂ ಎಂಥ ಕೆಟ್ಟದಾಗಿ ಕೀಳು ಮಟ್ಟದಲ್ಲಿ ನಾವೆಲ್ಲ ಗೊತ್ತಿದ್ದಾಗೆ ಅವರು ಪಾಪ ಕೋಲಾರದವರು ಹುಟ್ಟಿ ಬೆಳೆದು ಅಲ್ಲೇ ಇದು ಮಾಡಿ ಅವರು ಹೇಳಬೇಕಂದ್ರೆ ಒಕ್ಕಲಿಗರ ಕಮ್ಯುನಿಟಿಲಿ ಒಕ್ಕಲಿಗರು ಈಗ ಅಲ್ಲೆಲ್ಲೋ ಬಂದು ಆ ರಾಮೋಜಿ ಅಂತ ಹೆಸರಿದ್ದಾಕ್ಷಣಕ್ಕೆ ಅವರು ನೋಡಿ ಜಾತಿ ಎಷ್ಟು ಮಟ್ಟಿಗೆ ಅದು ನೋಡಿತಾ ಇದ್ದಾರೆ. ದಟ್ ಇಸ್ ಟು ಮಚ್. ಸುಳ್ಳೇ ಅವರ ಇದು BJP ಈ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇಳಿಬಾರ್ದಾಗಿತ್ತು. ಟೋಟಲ್ ಆ್ಯಕ್ಷನ್ ಪ್ರಾಬಲಿ ಹಾಗನ್ಬಿಟ್ಟು ಈ ರೀತಿ ಅವ್ರ ಮೇಲೆ ಒಂಥರ ತೇಜೋವಧನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜಾತಿ ಹಿಡಿದು ಅವನು ಮರಾಠಿ ಇದು ಅನ್ನೋ ರೀತಿಯಲ್ಲಿ ಟು ಮಚ್. ರಾಮೋಜಿಗೌಡರು ಕೂಡ ಪ್ರೆಸ್ ಮೀಟ್ ಮಾಡಿ ಇದ್ರ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಸರ್. ನಾವು ಎಷ್ಟು ವರ್ಷದಿಂದ ನಮಗೆ ಎಲ್ಲ ಚಿಕ್ಕಂದಿಂದ ಜೊತೆಗೆ ನಾವಾದ ಸ್ನೇಹಿತರು ನಮಗೆ ಗೊತ್ತಿದ್ದಂಗೆ ಅವರು ಕೋಲಾರದ ಗೌಡರು ಅಷ್ಟು ಮಾತ್ರ ಹೇಳಬಲ್ಲ. ಅಷ್ಟು ಮಾತ್ರ ನಿಜ. ಇನ್ಫ್ಯಾಕ್ಟ್ ಮತದಾರರಿಗೆ ಕೊನೆಯದಾಗಿ ಏನು ಹೇಳ್ತಾರೆ ಸರ್? ಭಾಳ ಚೆನ್ನಾಗಿದೆ ಈ ಸರಿ. ತುಂಬ ಚೆನ್ನಾಗಿ ಜನರು ಸ್ಪಂದನೆ ಕೂಡ ಇದೆ. ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ರಾಮೋಜಿಗೌಡರಿಗೆ ಪಾಪ ಸಿಂಪತಿ ಕೂಡ ಕ್ರಿಯೇಟ್ ಆಗಿದೆ. ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಅಭ್ಯರ್ಥಿ. ಈಗಾಗಲೇ ಸಕ್ರಿಯವಾಗಿ ಅವರು ಪದವೀಧರರ ಪೂರ್ವಾಭಿವೃದ್ಧಿಗೋಸ್ಕರ ಅವ್ರ ಏಳಿಗೆಗಾಗಿ ಸಾಕಷ್ಟು ಒಂದು ಸೊಸೈಟಿ ಇರ್ಬೋದು ಅಥವಾ ಒಂದು ಸಂಘ ಇರ್ಬೋದು, ಒಂದು ಈವನ್ ಹೌಸಿಂಗ್ ಸೊಸೈಟಿಗಳು, ಈ ಥರ ಎಲ್ಲನೂ ಸಾರ್ವಜನಿಕವಾಗಿ ಸೇವೆ ಮಾಡಿಕೊಂಡು ಸದಾ ಸೇವೆ ಬರ್ತಾ ಇದ್ದಾರೆ. ಅವ್ರಿಗಂತೂ ಈ ಸತಿ ಖಂಡಿತ ಗೆಲುವಿನ ಹಾದಿಲಿದ್ದಾರೆ ಅಂತಲೇ ಹೇಳಬೇಕು. ಮತದಾರರು ಪಾಪ ಈ ಥರ ಒಂದು ಜನಾನುರಾಗಿ ಜನಸೇವೆಯಲ್ಲಿ ತೊಡಗಿಸ್ಕೊಂಡಿರುವಂಥ ಒಂದು ಒಳ್ಳೆಯ ವ್ಯಕ್ತಿ ಖಂಡಿತ ಈ ಸತಿ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊಳ್ಳಿಕ್ಕೆ ಇಚ್ಛೆಪಡ್ತೀನಿ.